ನಮಸ್ತೆ ಗುರುಜಿ. ಈ ಮಂಗಳವಾರ ಮತ್ತೆ ಶನಿವಾರಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡಬಾರ್ದು ಅಂತ ಹೇಳ್ತಾರಲ್ಲ ಗುರುಜಿ, ಇದು ಶಾಸ್ತ್ರವ ಅಥವಾ ಮೂಢನಂಬಿಕೆಯ ಗುರುಜಿ? ನೋಡಿ, ಈ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡು ಹಿಡಿಯೋಕ್ಕಿಂತ ಮುಂಚೆ ವಾರ ಅಂದ್ರ ಏನು ಅಂತ ತಿಳ್ಕೊಳ್ಬೇಕು. ವಾರ ಅಂದ್ರೆ ಪ್ರಾಚೀನ ಋಷಿಮುನಿಗಳ ಪ್ರಕಾರ ಅಕಾರ್ಡಿಂಗ್ ಟು ದಿ ಸೂರ್ಯ ಸಿದ್ಧಾಂತ ದುದಯಂ ವಾರ ಅಂತ. ಅಂದರೆ ಒಂದು ಸೂರ್ಯೋದಯದಿಂದ ಮತ್ತೊಂದು ಸೂರ್ಯೋದಯದವರೆಗಿನ ಕಾಲವನ್ನು ವಾರ ಅಂತ ಕರೆಯುತ್ತಾರೆ. ಈ ಒಂದು ವಾರಗಳಲ್ಲಿ 24 ಹೋರೆಗಳಿರುತ್ತವೆ. ಹಾಗಾಗಿ ಈ ಹೋರೆಗಳಿಗೆ ತುಂಬಾ ಮಹತ್ವ ಇದೆ. ಈಗ ನೋಡಿ, ಇವತ್ತು ಮಂಗಳವಾರ ದಿವಸ ಅಂತ ಒಂದು ಎಕ್ಸಾಂಪಲ್ ತಗೊಳ್ಳಿ. ಮಂಗಳವಾರ ದಿವಸ ಶುಭ ಕಾರ್ಯ ಮಾಡ್ಲೇಬಾರ್ದಂದ್ರ ಶಾಸ್ತ್ರ ಮಾಡ್ಲೇಬಾರ್ದು ಅಂತ ಹೇಳಿಲ್ಲ. ಆ ಮಂಗಳ ಹೋರೆಯನ್ನು ಅಶುಭ ಅಂತ ಹೇಳಿದ್ದಾರೆ ವಿನ ಗುರು ಹೊರೆಯಲ್ಲಿ ಮಂಗಳವಾರ ಗುರು ಹೊರೆ ಅಥವಾ ಶುಕ್ರ ಹೊರೆ ಇದ್ರೆ ನೀವು ಶುಭ ಕಾರ್ಯಗಳನ್ನು ಮಾಡಬಹುದು ಅಂತ ಸಿಂಪಲ್ ಆಗಿ ಹೇಳ್ತಾರ. ಇದು ಹೇಗೆ ಹೋರೆಗಳು ಉತ್ಪತ್ತಿ ಆದವು ಅಂತಂದ್ರ, ನೋಡಿ, ರವಿವಾರ ಆದ ತಕ್ಷಣವೇ ಸೋಮವಾರ ಏಕೆ ಬರುತ್ತೆ, ಸೋಮವಾರ ಆದ ತಕ್ಷಣ ಮಂಗಳವಾರ ಏಕೆ ಬರುತ್ತೆ ಅಂದ್ರೆ ಇದಕ್ಕೊಂದು ಸೀಕ್ರೆಟ್ಸ್ ಇದೆ. ನಮಗೆ ಸೌರಮಾನ ಗೊತ್ತಿರಬೇಕು. ಸೌರಮಾನ ಗೊತ್ತಿದ್ದಾಗ ಈ ಹೋರೆಗಳು ಮತ್ತು ವಾರಗಳ ಮಹತ್ವ ನಿಮ್ಗೆ ತಿಳಿಯುತ್ತದೆ. ಅದು ಹೇಗೆ ಅಂತಂದ್ರ, ನೋಡಿ, ಸೂರ್ಯನ ಪಕ್ಕ ಬುಧ ಗ್ರಹ ಇದೆ, ಬುಧನ ಪಕ್ಕ ಶುಕ್ರ ಗ್ರಹ. ಈ ರೀತಿ ನಿಮ್ಗೆ ಸೋಲಾರ್ ಸಿಸ್ಟಮ್ ಗೊತ್ತಿರುತ್ತೆ. ಆಗ ನೀವು ಇದಕ್ಕೊಂದು ಶ್ಲೋಕ ಬರ್ತಾ, ಅರ್ಕ ಶುಕ್ರೋ ಬುಧಶ್ಚಂದ್ರೋ ಮಂದೋ ಜೀವೋ ದರಾಸುತ ಅಂತ. ಇವು ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ತಾರೆ. ಫಸ್ಟಿಗೆ ರವಿವಾರ ದಿವಸ ರವಿ ಹೋರೆನೇ ಇರ್ತದೆ 1 ಗಂಟೆವರೆಗೆ. ಹೋರ ಅಂದ್ರೆ ಏನು ಅಂತಂದ್ರ, ಈಚ್ ಅವರ್ ಆಫ್ ಡೇ ಈಸ್ ಕಾಲ್ಡ್ ಆಸ್ ಹೋರ ಅಂತ. ಫಸ್ಟಿಗೆ ರವಿವಾರ 1 ಗಂಟೆದವರೆಗೆ ರವಿ ಹೋರ ಇದ್ರ, ಆನಂತರ 2ನೇ ಗಂಟೆಗೆ ಶುಕ್ರ ಹೋರೆ ಬರ್ತಾ. ಈ ರೀತಿಯಾಗಿ 25ನೇ ಹೋರೆ ಚಂದ್ರ ಹೋರೆ ಬರುತ್ತಾ. ಆದ್ದರಿಂದಲೇ ಅದಕ್ಕೆ ಚಂದ್ರವಾರ ಅಥವಾ ಸೋಮವಾರ ಎಂದು ಕರೆಯುತ್ತಾರೆ. ಸೋಮವಾರ ದಿವಸ ಬೆಳಿಗ್ಗೆ ಚಂದ್ರ ಹೋರೆ ಇರುತ್ತದೆ. ಅಲ್ಲಿಂದ 25ನೇ ಹೋರ ಕುಜ ಹೋರ ಇರುತ್ತದೆ. ಆದ್ದರಿಂದಲೇ ಅದಕ್ಕೆ ಮಂಗಳವಾರ ಎಂದು ಕರೆಯುತ್ತಾರೆ. ಇದೇ ರೀತಿಯಾಗಿ ವೈಜ್ಞಾನಿಕವಾಗಿ ಈ ಒಂದು ಹೋರೆಗಳನ್ನು ಹೊಡೆದಾಕಿರುವುದರಿಂದ ನೀವು ಜ್ಯೋತಿಷ್ಯದ ಬಗ್ಗೆ ಅಪಾರವಾದ ಜ್ಞಾನ ಇಲ್ಲದೇ ಇದ್ದರೂ ಸಿಂಪಲ್ ಆಗಿ ನೀವೇನ್ ಮಾಡ್ಬೇಕು ಅಂತಂದ್ರ, ಶನಿ ಹೋರೆಗಳಲ್ಲಿ ಯಂತ್ರ ಬರ್ಲಿಕ್ಕೆ ಶುಭ. ಯಾಕೆಂದ್ರೆ ಹೋರದ ಮಹತ್ವಗಳನ್ನ ಇದೇ ಟೈಪ್ ಆಗಿ ಹೇಳ್ತಾರೆ. ಸಣ್ಣ ಹೋರೆ ಈಸ್ ಎನರ್ಜೆಟಿಕ್. ಆ ಸಮಯದಲ್ಲಿ ಹೊರಹೊಮ್ಮತಕ್ಕಂತ ಒಂದು ವಿಕಿರಣಗಳು ಏನಿರ್ತವೆ ಅಂತಂದ್ರ ಎನರ್ಜೆಟಿಕ್ ಆಗಿರ್ತವೆ ಅಂತ. ರವಿ ಹೋರೆಯಲ್ಲಿ ರಾಜದರ್ಶನವನ್ನು ಮಾಡಿ, ಶುಕ್ರ ಹೋರೆಯಲ್ಲಿ ವಿವಾದಿ ಶುಭ ಕಾರ್ಯಗಳಿಗೆ ಪ್ರಯಾಣಕ್ಕೆ ಅತ್ಯಂತ ಶುಭ. ಏಕೆಂತಂದ್ರೆ ಅಲ್ಲೇ ಶುಕ್ರ ಹೋರೆಯಲ್ಲಿ ಅಲ್ಲೇ ಒಂದು ನಿಮಗ ಎನರ್ಜಿ ಇರ್ತಾ. ಏನ್ ಎನರ್ಜಿ ಅಂದ್ರ ಬ್ಲೆಸ್ಸಿಂಗ್ ಎನರ್ಜಿ ಇರ್ತಾ. ಅದೇ ರೀತಿಯಾಗಿ ಅರ್ಕ ಶುಕ್ರ ಬುಧ ಹೋರೆಯಲ್ಲಿ ನೀವು ಯಾವುದೇ ವಿದ್ಯಾಭ್ಯಾಸ ಅಥವಾ ಬಿಸಿನೆಸ್ಗೆ ಸಂಬಂಧಪಟ್ಟ ಕಾರ್ಯಗಳನ್ನ ಕೈಗೊಳ್ಳಬೇಕು. ಅರ್ಕ ಶುಕ್ರ ಬುಧ ಚಂದ್ರ ಹೋರೆಯಲ್ಲಿ ಎಲ್ಲಾ ಕಾರ್ಯಗಳನ್ನು ಮಾಡಬಹುದಂತ ಸನ್ಮತಿಸಿದ್ದಾರೆ. ಅರ್ಕ ಶುಕ್ರ ಬುಧ ಚಂದ್ರ ಮಂದ ಹೋರೆಯಲ್ಲಿ ಯಂತ್ರಗಳನ್ನ ಬರೆಯೋದು, ಮಂದ